ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಇವತ್ತೆಲ್ಲ ನಾವು ಅವ್ರನ್ನ ಬೈತಾ ಇದ್ದೀವಿ. ಆದರೆ ಕ್ರಮವನ್ನ ಆ ಕೆಪಿಎಸ್ಸಿ ಸೆಕ್ರೆಟರಿ ಯಾಕೆ ಕ್ರಮ ವಹಿಸಲಿಲ್ಲ? ಅಂತಿಮ ಪಟ್ಟಿಯನ್ನು ಹೇಗೆ ಪ್ರಕಟಣೆ ಮಾಡಿದ್ರು ಅವರು? ಅಲ್ಲಿನ ಉಪಸಮಿತಿನೇ ಒಂದು ಬಾರಿ, ಎರಡನೇ ಬಾರಿ ಬಹಳ ಸ್ಪಷ್ಟವಾಗಿ ವರದಿ ಕೊಟ್ಟಿದ್ರು. ಅಂತಿಮ ಪಟ್ಟಿಯನ್ನ ಆ ಕೆಪಿಎಸ್ಸಿ ಸೆಕ್ರೆಟರಿ ಹೇಗೆ ಪ್ರಕಟಣೆ ಮಾಡಿದ್ರು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಒಂದು. ಎರಡನೇದು, ಈಗೇನು ಕಾರಣ ಕೊಡ್ತಿರೋದು, ಇದು ಮ್ಯಾಟ್ರು ಕೋರ್ಟಿಗೆ ಹೋಗಿದೆ ಅಂತ. ಇದೆಲ್ಲ ಪ್ರಕಟಣೆ ಮಾಡಿ ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟು ಒಂದು ಉಪಸಮಿತಿನ ಕೆಪಿಎಸ್ಸಿ ಅವರೇನೆ ಮೆಂಬರ್ಸೇನೆ ಇದನ್ನ ಸಿಐಡಿ ತನಿಖೆಗೆ ವಹಿಸಿ ಅಂತ ಸರ್ಕಾರಕ್ಕೂ ಬಹಳ ಸ್ಪಷ್ಟವಾಗಿ ರೆಕಮೆಂಡೇಶನ್ ಕೊಟ್ಟಿದ್ರು. ಸರ್ಕಾರ ಯಾಕೆ ಸಮಯ ತಗೋತಿದ್ರು? ಬಹಳ ಸ್ಪಷ್ಟವಾಗಿ ಸಾಂವಿಧಾನಿಕ ಸಂಸ್ಥೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ, ಬೇರೆ ಯಾರು ಅಲ್ಲ, ಹೊರಗಿನವರಲ್ಲ, ಅವರೇ ಯಾರೋ ಹೊರಗಿನವ್ರು ಯಾವುದೋ ಒಂದು ಕಂಪ್ಲೇಂಟ್ ಇದೆ ಏನೋ ಅಲ್ಲ. ಇದು ಬಹಳ ಸ್ಪಷ್ಟವಾಗಿ ಕೆಪಿಎಸ್ಸಿನೇ ರೆಕಮೆಂಡೇಶನ್ ಕೊಟ್ಟಾಗ ಸರ್ಕಾರ ಯಾಕೆ ಮೀನಾಮೇಷ ಮಾಡ್ತಿತ್ತು? ಮೀನಾಮೇಷ ಮಾಡಿ ಯಾಕೆ ತನಿಖೆಗೆ ವಹಿಸಲಿಲ್ಲ? ಅಥವಾ ಅಂತಿಮ ಪಟ್ಟಿಯನ್ನ ಆ ಕೆಪಿಎಸ್ಸಿ ಸೆಕ್ರೆಟರಿ ಹೇಗೆ ಪ್ರಕಟಣೆ ಮಾಡಿದ್ರು? ಎರಡು. ಈಗ ಬಹಳಷ್ಟು ಒಳ್ಳೊಳ್ಳೆ ಪದಗಳನ್ನ ನಮ್ಮ ಮುಖ್ಯಮಂತ್ರಿಗಳು ಬಳಕೆ ಮಾಡಿದ್ರು, ಪ್ರಾಮಾಣಿಕತೆ, ದಕ್ಷತೆ. ಆದ್ರೆ ಖಡಕ್ ಉತ್ತರ ಅಂತ ಏನ್ ಬರಲಿಲ್ಲ. ಖಡಕ್ ಉತ್ತರ ಏನ್ ಬಂದಿಲ್ಲ. ಈ ರೀತಿ ಒಂದು ಪರೀಕ್ಷೆಯಲ್ಲಿ ನಮ್ಮ ನಾಡಿಗೆ ನಾಚಿಕೆ ಆಗುವಂಥದ್ದು, ಇಷ್ಟು ಸಲ ಒಂದು ಪ್ರಿಲಿಮಿನರಿ ಎಕ್ಸಾಮ್ ಏನು ಕೆಪಿಎಸ್ಸಿ ನಲ್ಲಿ ನಿಯಮಾವಳಿಲ್ವಾ? ಕನ್ನಡದಲ್ಲಿಂದ ಇಂಗ್ಲಿಷಿಗೆ ಭಾಷಾಂತರ ಆಗಬೇಕು ಅಲ್ಲ, ಅದು ಬೇರೆ ನಾವು ಹೇಳ್ತಿರೋದು ಟೆಕ್ನಿಕಲ್ ಎಕ್ಸ್ಪರ್ಟ್ ಇದ್ರ ಬಿಟ್ರು ಅವೆಲ್ಲ ಪ್ರಶ್ನೆ ಅಲ್ಲ ಸರ್. ಅಲ್ಲಿ ಕೆಪಿಎಸ್ಸಿ ನಲ್ಲಿ ನಿಯಮಾವಳಿ ಇಲ್ವಾ? ಕನ್ನಡದಲ್ಲೇನೆ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಿ ಇಂಗ್ಲಿಷ್ ಭಾಷಾಂತರ ಆಗ್ಬೇಕಾಗಿಲ್ಲ. ಅಲ್ಲ, ಇದನ್ನೆಲ್ಲ ನೋಡಿದಾಗ ನಾವೇನು ಸುತ್ತು ಬಳಸಿ ನೋಡುವಂತದ್ದು ಏನಿಲ್ಲ. ಇಲ್ಲಿ ನೇರವಾಗಿ ಬಹಳ ಸ್ಪಷ್ಟವಾಗಿ ಎಲ್ಲ ಒಂದ್ ಕಡೆ ಸರ್ಕಾರ ಸಂಪೂರ್ಣವಾಗಿ ಮೈ ಮರೆತಿದೆ. ಕ್ರಮ ವಹಿಸುವಂತದ್ದಾಗಬೇಕು. ಕ್ರಮವನ್ನ ಮುಖ್ಯಮಂತ್ರಿಗಳು ಸಲಹೆ ಕೇಳ್ತಿರು ಸರ್. ಸಲಹೆ ಏನ್ ಕೇಳ್ತಿರು? ಇಲ್ಲಿ ನೇಮಕ ಮಾಡ್ತಾ ಪ್ರಾಮಾಣಿಕರನ್ನ ಮಾಡಿ, ಭ್ರಷ್ಟರನ್ನ ನೇಮಕ ಮಾಡಿದ್ರೆ ನಿಮ್ಮಿಂದ ಅಲ್ಲಿಂದ ಕೆಪಿಎಸ್ಸಿ ಇಂದ ಒಳ್ಳೆ ಕೆಲಸ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಕೆಪಿಎಸ್ಸಿ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ನೇಮಕ ಆಗ್ತಾ ಇರ್ಬೇಕಾದ್ರೆ ಅಲ್ಲಿನ ಮೆಂಬರು ಕಮ್ಮಿ ಮಾಡೋದು ಒಂದೇ ಅಲ್ಲ ಸರ್. ಎಷ್ಟು ಕಮ್ಮಿ ಮಾಡ್ತಿರಲ್ಲ, ಅಲ್ಲಿ ಕಮ್ಮಿ ಮಾಡಿದಾಗ್ಲೂ ಭ್ರಷ್ಟರನ್ನ ತಗೊಂಡೋಗಿ ಕೊಟ್ಬಿಟ್ರೆ ಹಾಗಾಗಿ ಇನ್ನೇನು ಸುತ್ತು ಬಳಸಿ ಹೇಳಿಕೆ ಇಲ್ಲ ಸರ್. ನೇರವಾಗಿ ಮುಖ್ಯಮಂತ್ರಿಗಳಿಂದ ಏನು ಕೋರ್ಟಿಗೆ ಹೋಗೋದು ಕೇಟಿಗೆ ಹೋಗಿದ್ರೆ ಏನಂತೆ ಸರ್? ಪರೀಕ್ಷೆ ಮಾಡಿ ತಡ ಇದೆಯಾ ಸರ್? ಮತ್ತೆ ಮಾತಾಡ್ಬೇಕು ಹೇಳಿದ್ರೆ ಪಾಯಿಂಟ್ಸ್ ತಡ ಇಲ್ಲ, ಏನಿಲ್ಲ, ತಕ್ಷಣ ಉತ್ತರ ಕೊಡ್ಲಿ. ಇದರ ಬಗ್ಗೆ ಚರ್ಚೆ ಸಾಕು ಅಧ್ಯಕ್ಷರೇ. ಮೊನ್ನೆ ಮುಖ್ಯಮಂತ್ರಿಗಳಿಗೆ ಯಾರದು ಸಲಹೆ ಕೊಡೋರು? ದಯವಿಟ್ಟು ನನ್ನ ಸೀಟಲ್ಲಿ ಬಂದು ಕೂತ್ಕೊಳ್ಳಿ. ಅಧ್ಯಕ್ಷರೇ, ಎಲ್ಲರೂ ಅವ್ರದೇ ಆದಂತ ಧಾಟಿನಲ್ಲಿ ಮಾತಾಡಿದ್ದಾರೆ. ನನ್ನ ಮನವಿ ಮುಖ್ಯಮಂತ್ರಿಗಳಿಗೆ ಏನು ಅಂದ್ರೆ, ಕನ್ನಡ ಮೀಡಿಯಂಗೆ ಕೇವಲ 5% ರಿಸರ್ವೇಶನ್ ಇರ್ತಕ್ಕಂಥ. ನನಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡೋದೇನಂದ್ರೆ, ಬೇರೆ ರಾಜ್ಯದಲ್ಲಿ, ತಮಿಳುನಾಡು ರಾಜ್ಯದಲ್ಲಿ 20% ರಿಸರ್ವೇಶನ್ ಇರ್ತಕ್ಕಂಥದ್ದಕ್ಕೆ ಆ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ 15ರಿಂದ 20% ಕನ್ನಡ ಮೀಡಿಯಂನವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನನ್ನ ಮನವಿ. ಯತ್ನಾಳ್ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಮೊನ್ನೆ ವಿರೋಧ ಪಕ್ಷದ ನಾಯಕರು ನಾವು ಬಹಳ ಸುದೀರ್ಘವಾಗಿ ಮಾತಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಸಹ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಅವರು ಎಲ್ಲಿಯೂ ಸಹ ಸ್ಪಷ್ಟವಾದಂಥ ಈ ಒಂದು ಪರೀಕ್ಷೆ ಏನಿದೆ ಇದನ್ನು ಪುನರ್ ಪರೀಕ್ಷೆಯನ್ನು ನಾವು ಮಾಡ್ತೀವಿ, ಕೆಎಸ್ಸಿಯ ಮರುಪರೀಕ್ಷೆ ಮಾಡ್ತೀವಿ ಅಥವಾ ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಡ್ತೀವಿ ಅನ್ನುವಂಥ ಸ್ಪಷ್ಟ ಭರವಸೆಯನ್ನು ಕೊಟ್ಟಿಲ್ಲ. ಇದು ಸುಮಾರು ಒಂದು 2 ಲಕ್ಷ ಮಕ್ಕಳ ಒಂದು ಭವಿಷ್ಯ ಇದೆ. ಅಧ್ಯಕ್ಷರೇ, ಇವತ್ತು ಒಂದು ಕೆಪಿಎಸ್ಸಿ ಆಗಲಿ ಯಾವುದೇ ಪರೀಕ್ಷೆ, ಇವತ್ತು ಪೊಲೀಸ್ ಇಲಾಖೆ ತಗೋರಿ, ಪಾಪ ಅವರು ಇಷ್ಟು ಪರಿಶ್ರಮ ಪಡ್ತಾರೆ. ಮುಂಜಾನೆ 5 ಗಂಟೆಯಿಂದ ರನ್ನಿಂಗ್ ಮಾಡೋದು. ಇನ್ನಾಗ ನಮ್ಮ ಅರವಿಂದ್ ಬೆಲ್ಲದ್ ಹೇಳಿದ್ರಲ್ಲ, ನಮ್ಮ ಬಿಜಾಪುರನಲ್ಲಿ, ಧಾರವಾಡದಲ್ಲಿ ಅಧ್ಯಕ್ಷರೇ ಹೇಳಿದಾರಲ್ಲ, ಮತ್ತೆ ಎಲ್ಲೆಲ್ಲಿ ಕಾರ್ಯಕ್ರಮ ಆಗ್ತೋ ಅಲ್ಲಿ ಮಾಡೋಂತ ಅಂತ ಬಡವರ ಸರಿ. ಇಲ್ಲಿ ಏನಾಗಿದೆ ಅಧ್ಯಕ್ಷರೇ, ಸಲಹೆ ಕೊಟ್ಟುಬಿಡಿ, ಸಲಹೆನೇ ಕೊಡ್ತಾ ಇದ್ದೀನಿ. ನಮ್ಮ ಸಲಹೆ ಬಿಟ್ಟು ಮತ್ತೇನೇನೇನೇನು ಮಾತಾಡ್ತಾ ಇಲ್ಲ. ಒಂದು ಕೂಡ ಬರಲಿಲ್ಲ ಅದಕ್ಕೆ. ಇಲ್ಲ, ನೀವು ಮೇಲಿಂದ ಮೇಲೆ ಹೇಳಿದ್ಮ್ಯಾಗ ನಾವೆಲ್ಲ ನೆನಪಾರಿ ಬರ್ತಾರೆ. ಫ್ರೀ ಬಿಟ್ರೆ ಬೇಗ ಮುಗಿಸ್ತೀವಿ. ನೀವು ಫ್ರೀ
ಬಿಡಬಾರ್ದು, ಇನ್ನೂ ಹೆಚ್ಚು ಮಾತಾಡ್ಲತ್ತ ನಿಮ್ಮ ಮನಸ್ಸಿನಾಗ ಇದ್ರೆ ಅದಕ್ಕೆ ನಾವೇನು ಮಾಡ್ಲಿಕ್ಕೆ ಅದಕ್ಕೆ ಅಧ್ಯಕ್ಷರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾತು ಹೇಳ್ತಾರೆ. ನಾ ಇವತ್ತು ಸಂವಿಧಾನ ಬರೆದೆ, ಕಟ್ಟ ಕಡೆಯ ಮನುಷ್ಯನಿಗೆ ನ್ಯಾಯ ಕೊಡುವಂತಹದ್ದನ್ನ ನಾನು ಆತ್ಮತೃಪ್ತಿಗಾಗಿ ಇವತ್ತು ನಾ ಮಾಡಿದ್ದೇನೆ. ಆದರೆ ನನಗೊಂದು ಭಯ ಇದೆ, ನನ್ನ ಈ ಒಂದು ಸಂವಿಧಾನ ಮೂಲಕ ಅದರ ಲಾಭವನ್ನು ತೆಗೆದುಕೊಂಡಂತ ಮುಂದಿನವರು ಅದನ್ನು ಮತ್ತೊಂದು ಬಡತನ ಇರುವಂತ ವ್ಯಕ್ತಿಗಳಿಗೆ ವರ್ಗಾಯಿಸ್ತಾರ ಇಲ್ಲೋ ಅನ್ನೋಂಥ ಒಂದು ಸಂಶಯ ಇದೆ ಅಂತ ಹೇಳ್ತೀವಿ. ಇವತ್ತು ಯಾರು ಕಷ್ಟಪಟ್ಟು ಯಾರು KS ಅಧಿಕಾರಿಗಳು IAS ಅಧಿಕಾರಿಗಳು ಏನು ಟಾಟಾ ಬಿರ್ಲಾನ್ ಮಕ್ಕಳಿಲ್ಲ, ಪಾಪ ಅವರು ಒಂದು ಬಡ ಕುಟುಂಬ, ರೈತ ಕುಟುಂಬ. ಇವತ್ತು ನಾವು ನೋಡ್ತೀವಿ ಮಾಧ್ಯಮಗಳಲ್ಲಿ ಆಟೋ ರಿಕ್ಷಾ ಹೊಡೆಯೋ ಒಬ್ಬ ಮಗ, ಒಬ್ಬ ಆಟೋ ರಿಕ್ಷಾದ ಒಬ್ಬನ ಚಾಲಕನ ಮಗ IAS ಆದ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ತನ್ನ ಗಂಡನನ್ನ IPS ಮಾಡಿಸಿದ್ರು. ಇವೆಲ್ಲ ಕಥೆಗಳನ್ನು ನೋಡಿದಾಗ ಅಧ್ಯಕ್ಷರೇ ಇವತ್ತು KPSC ಭಾಳ ಎಲ್ಲರೂ ಹೇಳಿದ್ರು, ಇವತ್ತು ಅಲ್ಲಿ ರೊಕ್ಕಿಲ್ಲಾರ್ದೇನೆ ಯಾವ ಮೆಂಬರ್ಗಳು ಆಗುದಿಲ್ಲ ಅಧ್ಯಕ್ಷರೇ. ಯಾವ ಬೇಕಾದ ಮುಖ್ಯಮಂತ್ರಿ ತಗೋರಿ, ನಾವೇನು ಇವರೇ ಸಿದ್ದರಾಮಯ್ಯನವರೇ ಮಾಡ್ಯಾರ ತಿಳಿದಿಲ್ಲ. ಅದೊಂದು ದೊಡ್ಡ ದಂಧೆ. ನಿಮ್ಗೆ ನಿಜವಾಗಿಯೂ ಬಡವರ ಬಗ್ಗೆ, ಸಮಾಜದಲ್ಲಿರುವ ಕಟ್ಟ ಕಡೆಯ ಮನುಷ್ಯನ ಬಗ್ಗೆ ಕಳಕಳಿ ಸರ್ಕಾರ ಮುಖ್ಯಮಂತ್ರಿ ಆದವ್ರಿಗೆ ಇದ್ರೆ ಆ KPSC ಚೇರ್ಮನ್ ಮತ್ತು ಮೆಂಬರ್ಗಳನ್ನ ಪ್ರಾಮಾಣಿಕ ಇದ್ದವ್ರನ್ನ ಆಯ್ಕೆ ಮಾಡಿ. ಅರೆ ಕನ್ನಡವನ್ನ ಬೇಸಿಟ್ಕೊಂಡು ಇವರು ಪ್ರಶ್ನೆ ಪತ್ರಿಕೆ ತೆಗಿಬೇಕು. ಆ ಗೂಗಲ್ ಅದು ಹೇಳಿದ್ರಲ್ಲ ಪಾಯಿಂಟ್. ಗೂಗಲದಿಂದ ಏನ್ರ ಆ ಶಬ್ದಗಳು ನಮಗೆ ತಿಳಿದಿಲ್ಲ. ಟ್ರಾನ್ಸ್ಲೇಷನ್ ಅದನ್ನು ಓದಿಬಿಟ್ರೆ ಏನ್ ಅಧ್ಯಕ್ಷ, ಇದು ವಿಧಾನಸಭೆದ ಒಂದು ಪ್ರಶ್ನೆ ಇದೆ. ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕ್ಯಾನ್ ಓವರ್ ರೈಡ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೈ ಪಾಸಿಂಗ್ ದಿ ಬಿಲ್ ಫಾರ್ ದ ಸೆಕೆಂಡ್ ಟೈಮ್ ಅಂಡ್ ನಾಟ್ ವೈಸ್ ವರ್ಸಾ. ಇದನ್ನು ಪುಣ್ಯಾತ್ಮರು ಆ ಗೂಗಲ್ ನೋಡಿದ್ರತ್ತ, ಯಾವ ಅಧಿಕಾರಿ ನೋಡಿದೋ, ಯಾವ ಮೆಂಬರ್ ನೋಡಿದೋ. ವಿಧಾನಸಭೆ 2ನೇ ಬಾರಿ ಅದಕ್ಕೆ ವಿರುದ್ಧವಾಗಿ ವಿಧೇಯಕವನ್ನು ಜಾರಿ ಮಾಡುವ ಮೂಲಕ ವಿಧಾನ ಪರಿಷತ್ತನ್ನು ಅಧ್ಯಾರೋಹಿಸಬಹುದು. ಇದು ನಿಮ್ಮ ಕರಾವಳಿ ಒಳಗೂ ಶಬ್ದ ಕೇಳಿಲ್ಲ, ಮೈಸೂರು ಭಾಗದಾಗ ಕೇಳಿಲ್ಲ, ಮುಂಬೈ ಕರ್ನಾಟಕದಾಗ ಕೇಳಿಲ್ಲ, ಹೈದರಾಬಾದ್ ಕರ್ನಾಟಕದಾಗ ಕೇಳಿಲ್ಲ. ಇದು ಯಾವ್ದ್ರಿ ನೋಡ ಅಧ್ಯಾಧರ ನಮಗೆ ಓದ್ಲಾಕ್ ಬರಲಾಗಿತ್ತು. ಓಕೆ, ಮುಂದ ಮತ್ತು ವಿಪರ್ಯ ಉಂಟಾಗುತ್ತಿಲ್ಲ. ಏನ್ರಿ ಅಧ್ಯಕ್ಷರ, ಇದು ಪರಿಪರೀಕ್ಷೆ ಆಗ್ಬೇಕಲ್ಲ. ಇಲ್ಲಾಂದ್ರೆ ನೀವೇನ್ ಹೇಳ್ತೀರಿ, ಕಟ್ಟ ಕಡೆ ಮನುಷ್ಯನಿಗೆ ನ್ಯಾಯ ಸಿಗ್ಬೇಕಂತ. ಹಿಂಗಾದ್ರೆ ಮೊನ್ನೆ ಒಬ್ಬ ವಿದ್ಯಾರ್ಥಿ ನನಗೊಂದು, ನಾನು ಮಾತಾಡಿದ ಮೇಲೆ ಒಂದು ವಾಟ್ಸಪ್ನಲ್ಲಿ ಮೆಸೇಜ್ ಹಾಕದ, ವರುಣ್ ಅಂತೇಳಿ ಒಬ್ಬ ಮೆಂಬರ್ ಕರೆದ್ರತ್ತ ಅವ್ರ ಮನೆಗೆ. ಅಧ್ಯಕ್ಷ ಕರೆದು AC ಪೋಸ್ಟ್ ಮಾನ್ಯ ಮುಖ್ಯಮಂತ್ರಿಗಳೇ 1,20,00,000 ಡಿಮ್ಯಾಂಡ್ ಮಾಡೋದು. ಮುಂದೆ ಪಾಪ ಕಣ್ಣೀರಾಯ್ಕ ಬರ್ದಿದ್ದಾನೆ, ನಾನು ಮೆಸೇಜ್ ನಿಮ್ಗೆ ಕಳಿಸ್ತೀನಿ. ಮುಂದೆ ಅಧ್ಯಕ್ಷರೇ ಏನು ಹೇಳೋದತ್ತ, ನನ್ನ ಕಡೆ ಸರ್ ನಾ ಬಡೋದೀನಿ, ನಾ ಎಲ್ಲಿ 1,20,00,000 ಕೊಡ್ಬೇಕಾಗ್ತದ ಅಂದಾಗ ಆ ಮೆಂಬರ್ ಏನು ಹೇಳೋದಂದ್ರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಜಾತಿಗೆ ಒಂದು ಕನ್ಯೆ ಇದೆ, ಅದು ನೀ ಲಗ್ನ ಆದ್ರೆ ಪುಕಟ್ ಮಾಡಿ ಕೊಡ್ತೀನಿ ಅಂದ್ರೆ. ಅದಕ್ಕೂ ಒಪ್ಪದೇ ಇದ್ದಾಗ ಬರೀ 1 ಮಾರ್ಕ್ಸ್ನಲ್ಲಿ ಒಂದು KS ಪರೀಕ್ಷೆದಲ್ಲಿ ಅವ ಅರ್ಹತೆಯನ್ನು ಕಳ್ಕೊತಾರೆ ಅಧ್ಯಕ್ಷ. ಅಂದ್ರೆ ಮಾಂಗಲ್ಯ ಭಾಗ್ಯನೂ ನಡೆದ್ಬಿಟ್ಟದೆ ಈ KPSC. ಓಕೆ.